ಕರ್ನಾಟಕ ರಾಜ್ಯ ಗೃಹ ರಕ್ಷಕ ಮತ್ತು ಪೌರ ರಕ್ಷಣಾ ನಿರ್ದೇಶನಾಲಯದಿಂದ 62ನೇ ಉತ್ಥಾನ ದಿನಾಚರಣೆಯನ್ನು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ರಾಜ್ಯದ ಗೃಹ ರಕ್ಷಕ ದಳದ ಮಹಾನಿರ್ದೇಶಕ ಪ್ರಶಾಂತ್ ಕುಮಾರ್ ಠಾಕೂರ್ ವಿವಿಧ ತಂಡಗಳಿಂದ ಗೌರವ ವಂದನೆ ಮತ್ತು ಧ್ವಜವಂದನೆ ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಉತ್ತಮ ಸೇವೆ ಸಲ್ಲಿಸಿದ ಸಿಬ್ಬಂದಿಗೆ 2024ನೇ ಸಾಲಿನ ಡಿಸಿ ಡಿಸ್ಕ್ ಪ್ರಶಸ್ತಿಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಹೆಚ್ಚುವರಿ ಆರಕ್ಷಕ ಮಹಾನಿರ್ದೇಶಕ ಎಂ ನಂಜುಂಡಸ್ವಾಮಿ ಸೇರಿದಂತೆ ಮತ್ತಿತರ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಪ್ರಶಾಂತ್ ಕುಮಾರ್ ಠಾಕೂರ್ 1946ರಲ್ಲಿ ದೇಶದ ಮುಂಬೈನಲ್ಲಿ ಗೃಹ ರಕ್ಷಕ ದಳವನ್ನು ಸ್ಥಾಪಿಸಲಾಯಿತು. ಪ್ರಸ್ತುತ ರಾಜ್ಯದ 27 ಜಿಲ್ಲೆಗಳಲ್ಲಿ ಸುಮಾರು 30,000 ಗೃಹ ರಕ್ಷಕರು ಹಾಗೂ 5,000 ಪೌರ ರಕ್ಷಕರಿದ್ದಾರೆ. ಪ್ರಕೃತಿ ವಿಕೋಪ, ಕರಾವಳಿ ಪ್ರದೇಶದಲ್ಲಿ ಅವಘಡಗಳು ಸಂಭವಿಸಿದಾಗ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅದೇ ರೀತಿ ಬೇರೆ ರಾಜ್ಯಗಳಲ್ಲೂ ಸಹ ಉತ್ತಮ ಸೇವೆ ಸಲ್ಲಿಸಿದ್ದಾರೆ ಎಂದರು. ದೂರದರ್ಶನದೊಂದಿಗೆ ದಾವಣಗೆರೆ ಜಿಲ್ಲೆಯ ಗೃಹ ರಕ್ಷಕ ಎಂ ರಾಘವೇಂದ್ರ ಗೃಹ ರಕ್ಷಕ ದಳದಲ್ಲಿ 23 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ಮುಖ್ಯಮಂತ್ರಿಗಳ ಪದಕ ಲಭಿಸಿತ್ತು. ಈಗ ಸೇವಾ ಪ್ರಶಸ್ತಿಯಾದ ಡಿಸಿ ಡಿಸ್ಕ್ ಪ್ರಶಸ್ತಿ ದೊರೆತಿರುವುದು ಸಂತಸವಾಗಿದೆ ಎಂದರು. ಶ್ಲೋಗನೊಂದಿಗೆ ಎಲ್ಲರಿಗೂ ಗೃಹ ರಕ್ಷಕ ದಿನಾಚರಣೆಯ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಈ ದಿವಸ ಎಲ್ಲ ಗೃಹ ರಕ್ಷಕರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಾದೇಷ್ಟರು ಡಾ ಮುರಳಿ ಮೋಹನ್ ಇಂದು ಗೃಹ ರಕ್ಷಕರಿಗೆ ಅತ್ಯಂತ ಮಹತ್ವವಾದ ದಿನವಾಗಿದೆ. ಪ್ರತಿ ವರ್ಷ ಡಿಸೆಂಬರ್ 6ರಂದು ಉತ್ಥಾನ ದಿನಾಚರಣೆ ಆಚರಿಸಲಾಗುತ್ತದೆ. ದೇಶಕ್ಕಾಗಿ ಸೇವೆ ಸಲ್ಲಿಸುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು. ಧ್ಯೇಯವಾಕ್ಯದೊಂದಿಗೆ ದೇಶ ಸೇವೆ ಮಾಡುವ ಖಾಕಿ ಯೂನಿಫಾರ್ಮ್ ಧರಿಸಿ ದೇಶಕ್ಕಾಗಿ ಎಲ್ಲವನ್ನ ಸರ್ವಸ್ವವನ್ನು ತ್ಯಾಗ ಮಾಡುವ ಗೃಹ ರಕ್ಷಕರ ದಿನ. ದೇಶದೆಲ್ಲೆಡೆ ಸುಮಾರು 6 ಲಕ್ಷ ಗೃಹ ರಕ್ಷಕರಿದ್ದಾರೆ. ಎಲ್ಲ ಗೃಹ ರಕ್ಷಕರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅಗ್ನಿಶಮನ ರಾಯಚೂರು ಜಿಲ್ಲೆಯ ರಾಣೋಜಿ ಕಂಪನಿ ಕಮಾಂಡರ್ ಪ್ರಥಮ ಚಿಕಿತ್ಸೆ, ಅಗ್ನಿಶಮನ, ಮಾನವ ನಿರ್ಮಿತ ಪ್ರಕೃತಿ ವಿಕೋಪ ಸಂಭವಿಸಿದ ಸಂದರ್ಭದಲ್ಲಿ ಉತ್ತಮ ಕಾರ್ಯನಿರ್ವಹಣೆ ಮಾಡಿದವರಿಗೆ ಡಿಸಿ ಡಿಸ್ಕ್ ಪ್ರಶಸ್ತಿ ನೀಡಲಾಗುತ್ತದೆ. ಈ ಪ್ರಶಸ್ತಿ ಲಭಿಸಿರುವುದು ಸಂತಸದ ಸಂಗತಿಯಾಗಿದೆ ಎಂದರು. ಮಹಾರಾಷ್ಟ್ರ, ಆಂಧ್ರಪ್ರದೇಶ ಹಲವಾರು ರಾಜ್ಯಗಳಲ್ಲಿ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸಿದ್ದಕ್ಕಾಗಿ ಸರ್ಕಾರವು ಇವತ್ತಿನ ಡಿಸೆಂಬರ್ 6ರಂದು ಗೃಹ ರಕ್ಷಕ ದಿನಾಚರಣೆಯಂದು ಈ ಡಿಸ್ಕ್ ಪ್ರಶಸ್ತಿಯನ್ನು ನೀಡಿದೆ.